ಬೆಳಗಾವಿಯಲ್ಲಿ ಬಾಣಂತಿಯರು ಹಾಗೂ ಶಿಶುಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಮಾದರಿಯಲ್ಲಿ ಇಲ್ಲಿ ಕೂಡ ತನಿಖೆ ಆಗಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇದು ಆತಂಕಕಾರಿ ಸಂಗತಿ. 2,000 ಕೊಡ್ತೀವಿ ಅಂದ್ರೆ ಆಗಲ್ಲ. ಚೆನ್ನೈನಲ್ಲಿರುವಂತ ಕಂಪನಿಗೆ ಪೌಷ್ಟಿಕ ಆಹಾರದ ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಎನ್ನುವ ಮುಖಾಂತರವಾಗಿ ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸಾವು ನೋವಿನ ಬಗ್ಗೆ ಸಿಡಿದೆದ್ದಿದ್ದಾರೆ ಈಗ ರೆಬೆಲ್ ಶಾಸಕ. ಬೆಳಗಾವಿಯಲ್ಲಿ ಶಿಶುಗಳ ಮಾರಣ ಹೋಮ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣ. ಸೊ ಎಲ್ಲೋ ಒಂದು ಕಡೆ ಇದು ಬಿಜೆಪಿ ನಾಯಕರಿಗೆ ಒಂದು ಬಹಳ ಪ್ರಬಲವಾದಂತಹ ಅಸ್ತ್ರ. ಆದ್ರೆ ಈಗ ಒಂದು ಆಲೋಚನೆ ಮಾಡಬೇಕಾಗಿರುವಂತದ್ದು ಪೌಷ್ಟಿಕ ಆಹಾರದ ಕೊರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಬೆಳವಣಿಗೆ ಆಗ್ತಿಲ್ಲ ಅಂತ. ಆ ಒಂದು ಬೆಳವಣಿಗೆ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಮಾದರಿಯಲ್ಲಿ ಬೆಳಗಾವಿಯಲ್ಲೂ ಕೂಡ ತನಿಖೆ ಆಗಬೇಕು. 2,000 ಕೊಡ್ತೀವಿ ಅಂದ್ರೆ ಆಗಲ್ಲ ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ಅದಕ್ಕಿಂತ ಅನಾಹುತ ಅಲ್ಲಿ ಇಲ್ಲೇನು ಇನ್ಚಾರ್ಜ್ DHO ಏನಿದ್ದಾರೆ ಅವ್ರು ಹೇಳೋ ಪ್ರಕಾರ 322 ಶಿಶುಗಳ ಒಂದು ಮರಣ ಆಗಿದೆ. ಜೊತೆಗೆ ಸುಮಾರು 29-30 ತಾಯಂದಿರ ಒಂದು ಡೆತ್ ಆಗಿದೆ. ಅವರಾಗಿ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಅವರು ಹೇಳಿದ್ದಾರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳ ಜಿಲ್ಲೆ. ಇಲ್ಲಿ ಅವರು ಹೇಳೋದು DHO ಏನು ಹೇಳ್ತಾರೆ ಅಂದರೆ, ಈ ಪೌಷ್ಟಿಕ ಆಹಾರ ಇರಲಾರ್ದಕ್ಕೆ ಮಕ್ಕಳು ಎಷ್ಟು ಇದು ಇರಬೇಕು, ತೂಕ ಇರಬೇಕು, ಬೆಳಿಬೇಕಾಗಿತ್ತು. ಅದು ಆಗಿಲ್ಲ ಅಂದರೆ ಬೆಳಗಾವಂತಹ ಒಂದು ಅತ್ಯಂತ ನಮ್ಮ ರಾಜ್ಯದಲ್ಲೇ ಒಂದು ಅಭಿವೃದ್ಧಿ ಹೊಂದಿದಂಥ ಒಂದು ಜಿಲ್ಲೆ, ಇಲ್ಲಿ ಸಹಿತ ಇಂಥ ಒಂದು ಪ್ರಕರಣ ಇವತ್ತು ತಾವೆಲ್ಲ ಮಾಧ್ಯಮದವರು ಇವತ್ತು ಜನರ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಮೊದಲು ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ಇದ್ದಂಥ ಜಿಲ್ಲೆಯಲ್ಲೇ ಪೌಷ್ಟಿಕ ಆಹಾರದ ಕೊರತೆ ಇದೆ. ಮತ್ತು ಯಾವ್ಯಾವ ಏನು ಬಳ್ಳಾರಿದಲ್ಲಿ ಏನೊಂದು ಫ್ಲೂಯಿಡ್ ಇದು ಆಯಿತು, ಅದೇ ಮಾದರಿಯಲ್ಲೂ ಇದನ್ನು ತನಿಖೆ ಆಗಬೇಕು. ಮತ್ತು ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಯಾವ್ಯಾವ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅದಾವೆ ಅಲ್ಲೆಲ್ಲಿ ಈ ರೀತಿ ಘಟನೆಗಳಾಗ್ಯಾವೆ, ಅದನ್ನೆಲ್ಲ ಗಂಭೀರವಾಗಿ ಸರ್ಕಾರ ತಗೋಬೇಕು. ಕೇವಲ ಬಳ್ಳಾರಿನೇ ಒಂದೇ ಅಲ್ಲ, ಇದೆಲ್ಲನೂ ಬಹಳ ಇಡೀ ರಾಜ್ಯದಲ್ಲಿ ಆತಂಕಕಾರಿ ವಿಷಯ. ಅದಕ್ಕೆ ಸರ್ಕಾರ ಕೇವಲ ನಾವು 2,000 ರೂಪಾಯಿ ಕೊಡ್ತೀವಿ ಅನ್ನೋವಂಥ ಒಂದು ಬಿಟ್ಟರೆ, ಆ ಮಕ್ಕಳ ಒಂದು ಪೌಷ್ಟಿಕ ಆಹಾರದ ವ್ಯವಸ್ಥೆ ಅಂದರೆ ಇದು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಸರಿಯಾದಂಥ ಆಹಾರ ಸಿಗ್ತಾ ಇಲ್ಲ. ನಾನು ಭಾಳ ನೇರವಾಗಿ ಹೇಳ್ತೀನಿ, ಯಾವ ಸರ್ಕಾರ ತಿಳಿಯೋದಿಲ್ಲ. ಹಿಂದಿನೂ ಸಹ ನಾನು ಇದ್ರ ಬಗ್ಗೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಇದೊಂದು ಏನು ಮಾಡ್ತಾರೆ, ಇಲ್ಲೊಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಇದೆ, ಚೆನ್ನೈದೆ. ಆ ಕಂಪ್ನಿಗೆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದ್ರ ಹೊಟ್ಟೆ ಇರ್ತದೆ, ಅಲ್ಲಿ ಏನೂ ಇರುವುದೇ ಇಲ್ಲ ಅದು. ಯಾಕಂದ್ರೆ ಹೋದ ಸಲ ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಈ ಪೌಷ್ಟಿಕ ಆಹಾರವನ್ನು ಸಪ್ಲೈ ಮಾಡೋರೆಲ್ಲ ನಮ್ಮ ಹತ್ರ ಬಂದಿದ್ದು ಹೋದ ಒಂದು 2 ವರ್ಷದ ನಮ್ಮ ಸರ್ಕಾರ ಇದ್ದಾಗ. ಆದರೆ ನಮ್ಮ ಸರ್ಕಾರದಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ಮುಚ್ಚಾಕ ಅವ್ರು ಹಾಲಪ್ಪಾಚಾರ್ಯವರು ಅದಕ್ಕೆ ಬಗ್ಗೆ ಹೇಳೋಕ್ಕೆ ಇಲ್ಲ. ಯಾಕಂದರೆ ನೇರವಾಗಿ ಡೀಲಿಂಗ್ ಆಗಿಬಿಟ್ಟಿತ್ತು. ಅದು ಪಾಪ ಹಾಲಪ್ಪಾಚಾರ್ಯಗೂ ಗೊತ್ತಿರಲಿಲ್ಲ. ಇಂಥದ್ದು ಮದ್ರಾಸ್ ಚೆನ್ನೈದೊಂದು ಕಂಪ್ನಿ ಇದೆ, ಅದು ಏನೂ ಇಲ್ಲೇ ಇಲ್ಲ ಅದರೊಳಗೆ ಪೌಷ್ಟಿಕ ಆಹಾರ. ಇದು ಅಂತೂ ಭಾಳ ದಿವಸದ ದೊಡ್ಡ ಹಗರಣ ಇದೆ. ಅದನ್ನೇ ನಮ್ಮ ಲಕ್ಷ್ಮೀ ಅಕ್ಕವರು ಮುಂದುವರ್ಸ್ಕೊಂಡು ಬಂದಾರ. ನಾನು ಕೇಳ್ತೀನಿ, ನೀವು ಯಾವ ಕಂಪ್ನಿಗೆ ಇದನ್ನು ಪೌಷ್ಟಿಕ ಆಹಾರದ ಟೆಂಡರ್ ಕೊಟ್ಟಿದ್ರಿ, ಏನಾದರೂ ದರ, ಎಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದನು ಬಹಿರಂಗಪಡಿಸ್ತೀವಿ. ಇಲ್ಲಾಂದರೆ ನಾಳೆ ನಾವು ಸದನದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ. ಏನು ಅನಾಹುತ ಆಗಿದೆ, ಈ ದೊಡ್ಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಇದರಲ್ಲಿ. ಪೌಷ್ಟಿಕ ಆಹಾರದಲ್ಲೇ ಒಂದು ದೊಡ್ಡ ಇದು ಒಂದೇ ಸರ್ಕಾರದಲ್ಲ, ಇದೊಂದು ನೇರವಾಗಿ ಮುಖ್ಯಮಂತ್ರಿಗಳಿದ್ದ ಅವರ ಕಡೆಯಿಂದ ಡೀಲಿಂಗ್ ಆಗಿಬಿಡ್ತು. ಅಂಥ ಒಂದು ಫೇಕ್ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ನಾಗ ಸೇರಿಸಿದ್ದು ತೆರವಾಗಿತ್ತು. ಅಂದ್ರೆ ಈ ರೀತಿ ಮಕ್ಕಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವರು ಹಣ ಎಲ್ಲಿ ತಿನ್ನಬೇಕು ಅನ್ನೋಂಥದ್ದು ಸ್ವಲ್ಪ ಮಾನಮರ್ಯಾದಿಲ್ಲ. ಮಕ್ಕಳ ಪೌಷ್ಟಿಕ ಆಹಾರದಾಗ ತಿಂತಾರೆ ನೀನು ಉಳಿತೇನೆ. ಅದಕ್ಕೆ ಇದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇದಕ್ಕೆ ಉತ್ತರ ಹೇಳಬೇಕು ಈ ರಾಜ್ಯದ ಜನರಿಗೆ. ನೀವು ಯಾವ ಕಂಪ್ನಿ ತೊಗೊಂಡ್ರಿ, ಏನು ರೇಟ್ ತೊಗೊಂಡ್ರಿ, ಅದರಲ್ಲಿ ಪೌಷ್ಟಿಕತೆ ಏನಾದರೂ ಅಂಶಗಳದಾವೋ ಇಲ್ಲ
ಮತ್ತು ಇಷ್ಟೊಂದು ಡೆತ್ ಆಗ್ತಾವೆ 322 ಡೆತ್ ಇವರು ಹೇಳ್ತಾರೆ ಜಿಲ್ಲಾ ನಮ್ಮ ಆರೋಗ್ಯ ಅಧಿಕಾರಿಗಳು ಏನು ಹೇಳ್ತಾರೆ, ಇದು ಪೌಷ್ಟಿಕ ಆಹಾರದ ಕೊರತೆಯಿಂದ ಈ ಒಂದು ತೂಕ ಕಡಿಮೆಯಾಗಿ ಇದು ಅವ್ರು ಸಹಜವಾಗಿ ಆಗ್ತದೆ ಅಂತ ಹೇಳ್ತಾರೆ. ಸಹಜವಾಗೆಲ್ಲ ಇದಕ್ಕೇ ಸರ್ಕಾರ, ಭಾರತ ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂಥದ್ದು ಅಂಗನವಾಡಿಗಳಿಗೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದು ಈ ದೃಷ್ಟಿಯಿಂದ ಇದು ಸಂಪೂರ್ಣ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ತಪ್ಪಿದಸ್ತರೋ ಎಲ್ಲರೂ ಶಿಕ್ಷೆ ಆಗಬೇಕು. ಸದನದಲ್ಲಿ ನೀವೇನಾದರೂ ಇದ್ರ ಬಗ್ಗೆ ನಿಶ್ಚಿತ 100% ನಾವು, ಯಾಕಂದರೆ ಇದು ಗಂಭೀರವಾದ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನೀವೆಲ್ಲ ಮಾಧ್ಯಮದವರು ಇಂಥ ಒಂದು ಘಟನೆ ಏನೇ ಅಂತಂದಿರಿ, ಇದು ಭಾಳ ಆತಂಕಕಾರಿ ಮತ್ತು ಭಾಳ ಸೀರಿಯಸ್ ಒಂದು ವಿಷಯ ಇದೆ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. ಅದಕ್ಕೆ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅಧಿಕಾರಿಗಳಿಗೆ ಮತ್ತೆ ಇದು ಏನು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸಮನ್ವಯ ಕೊರತೆ ಅಧಿಕಾರಿಗಳನ್ನ ಏನು ಮಾಡ್ತಾ ಇದ್ದಾರೆ. ಒಂದು ಅಧಿಕಾರಿಗಳು ಸಮರ್ಥನೆ ಮಾಡ್ಕೊತಾರೆ ಏನಂದರೆ WHO ಗೈಡೆನ್ಸ್ಗಿಂತ ಕಡಿಮೆ ಇದೆ ಅನ್ನುವಂಥದ್ದು ಈ ರೀತಿ ಸಮರ್ಥನೆಗಳನ್ನು. ಸೊ ಇದು ಸೂಕ್ತನಾ ಅಂತ ನೋಡಿರಿ, ಈಗ ಇದ್ರಾಗ ಸಮರ್ಥನೆ ಮಾಡ್ಕೋವಂಥದ್ದಿಲ್ಲ. ಈ ರೀತಿ ಮಕ್ಕಳ ಒಂದು ಏನು ಡೆತ್ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಬರೇ WHO ಹೆಸರು ಹೇಳ್ಕೊಂಡು ಭಾರ ಆಗಲಿಕ್ಕಿಲ್ಲ. WHOದವರು ನಮ್ಗೆ ಅದನ್ನು ಬಳ್ಳಾರಿಯಲ್ಲಿ ಅದನ್ನೇ ಹೇಳ್ತಾರೆ, ಕೇಂದ್ರ ಸರ್ಕಾರದ ಒಂದು ಔಷಧಿಗೆ ಇದು ಇದೆ, ಅದನ್ನು ನೀವು ಉಪಯೋಗ ಮಾಡಲೇಬೇಕಂತೇಳಿ ನಮ್ಮ ದಿನೇಶ್ ಗುಂಡೂರಾವ್ ನಿನ್ನೆ ಹೇಳಿದ್ದನ್ನು ನೋಡಿದೆ. ಆದರೆ ಇಂಥ ಘಟನೆಗಳು ನಡೆದಾಗ ಅದನ್ನು ಸೀರಿಯಸ್ ತಗೋಬೇಕು. ಇಲ್ಲಿ ಅದಕ್ಕಿಂತ ಈಗಾಗಲೇ ಒಂದು ಕಡೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಹೇಳ್ತಾ ಇರುವಂತಹ ಹೇಳಿಕೆ, ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. 100% ಇದನ್ನ ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ. ಬಹಳ ಗಂಭೀರವಾದಂತಹ ವಿಚಾರ ಇದು, ಸುಮ್ಮನೆ ಬಿಡುವಂತಹ ವಿಚಾರ ಅಲ್ಲ. ಪೌಷ್ಟಿಕ ಕೊರತೆ ಇದೆ. ಒಂದು ಕಡೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇರುವಂತಹ ಕಂಪನಿಗೆ ಈ ಪೌಷ್ಟಿಕದ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನೆಲ್ಲಿ ಪೌಷ್ಟಿಕ ಅನ್ನುವಂಥದ್ದು ಸಿಗುತ್ತೆ. ಸೊ ಎಲ್ಲ ಒಂದ್ ಕಡೆ ಸರ್ಕಾರ ಕೇವಲ 2,000 ರೂಪಾಯಿ ಕೊಡೋದಲ್ಲ, ಪೌಷ್ಟಿಕತೆ ವಿಚಾರವೂ ಕೂಡ ಗಮನ ಹರಿಸಬೇಕಾಗುತ್ತೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ನೋಡೋಣ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವೆಲ್ಲ ರೀತಿಯ ಗಲಾಟೆ ಗದ್ದಲಗಳಾಗುತ್ತೆ, ಸರ್ಕಾರ ಏನ್ ಇದಕ್ಕೆ ಉತ್ತರವನ್ನ ಕೊಡುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ.